ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ನಂಬರ್ 1 ಮಾಡುವುದು ಶಿವಕುಮಾರ್ ಅವರ ಕನಸು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿಕೆ. ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನೀರಿನ ಅಭಾವ ನೀಗಿಸುವ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ರಾಜ್ಯದಲ್ಲಿಯೇ ನಂಬರ್ 1 ಮಾಡುವ ಕನಸು ಶಿವಕುಮಾರ್ ಅವರದ್ದು ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಮಾಗಡಿಯ ಚಕ್ರಭಾವಿಯಲ್ಲಿ ಬುಧವಾರ ನಡೆದಂತಹ ವೈಜಿ ಗುಡ್ಡ ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನಾವು ಸುಳ್ಳು ಹೇಳಿ ಕೆಲಸ ಮಾಡುವವರಲ್ಲ, ನಿಮ್ಮ ಬಳಿ ಹತ್ತು ಕರೆದು ನಾಟಕ ಮಾಡುವವರಲ್ಲ. ನಾನು ಕೊಟ್ಟು ಮಾತನ್ನು ಉಳಿಸಿಕೊಳ್ಳುವವನು. ಕೊಟ್ಟ ಭರವಸೆ ಈಡೇರುವ ತನಕ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ಸುಳ್ಳು ಹೇಳಿ ನಿಮ್ಮ ಹತ್ರ ಹೋಗ್ತಕ್ಕಂಥವ್ರಲ್ಲ, ಅಥವಾ ನಿಮ್ಮ ಹತ್ರ ಹತ್ಕೊಂಡು ನಾಟಕ ಮಾಡ್ತಕ್ಕಂಥವ್ರು ಅಲ್ಲ. ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತಿನಂತೆ ಉಳ್ಕೊಳ್ತಕ್ಕಂಥವ್ರು. ನಾನು ಒಂದು ಮಾತನ್ನ ಈ ತಾಲೂಕಿನ ಜನಕ್ಕೆ, ಈ ಜಿಲ್ಲೆಯ ಜನಕ್ಕೆ, ನನ್ನ ಕ್ಷೇತ್ರ ಜನಕ್ಕೆ ಹೇಳಿದ್ದೆ. ನಾನೇನು ಮಾತನ್ನ ಸಾರ್ವಜನಿಕವಾಗಿ ಕೊಟ್ಟಿದ್ದೇನೆ, ನಾನು ಸೋತಿದ್ರೂ ಕೂಡ ಅದನ್ನು ಸಂಪೂರ್ಣ ಕೆಲಸಗಳು ಮುಗಿಯೋವರೆಗೂ ಕೂಡ ನಾನು ವಿರಮಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ಖಂಡಿತ ನಿಮ್ಮ ಆಶೀರ್ವಾದ ಮುಂದಕ್ಕಾದರೂ ಇರ್ತದೆ. ನಾನು ನಿಂತ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಸಹಕಾರ, ನೀವೇನು ನನಗೆ ಪ್ರೋತ್ಸಾಹ ತಟ್ಟಿ ನನ್ನನ್ನು ಈ ಭಾಗದಲ್ಲಿ ಆಯ್ಕೆ ಮಾಡಿದ್ರಿ, ಅವರ ಋಣವನ್ನು ಕೊನೆ ಉಸಿರಿರೋವರೆಗೂ ತೀರಿಸುವಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಾಗಡಿ ತಾಲೂಕಿನ ಸಂಪೂರ್ಣ ಅಭಿವೃದ್ಧಿಯ ಚಿತ್ರಣವನ್ನು 2027-28ಕ್ಕೆ ತಾವೆಲ್ಲರೂ ಕೂಡ ಕಾಣುತ್ತದೆ, ನಿಮಗೆ ಕಣ್ಣಿಗೆ ಕಾಣಿಸ್ತದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತೇನು ರಸ್ತೆ ನೀವು ನೋಡಿದ್ರಲ್ಲ, ರಸ್ತೆ ಯಾವ ರೀತಿ ಮಾಗಡಿ ಪಟ್ಟಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮಾಗಡಿ ಪಟ್ಟಣ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ. ಜೊತೆ ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಜಿಲ್ಲೆನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ, ಮಾಗಡಿ ತಾಲೂಕಿನಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಅನುದಾನ ಕೆಲಸ ನಡೀತಾ ಇರಬೇಕು ಅಂತ ಕಾಣಿಸ್ತದೆ. 1,000 ಕೋಟಿ ನಡೀತಾ ಇದೆಯಾ? ಜಾಸ್ತಿ ಆಯ್ತಾ ಇದೆಯಾ? ಜಾಸ್ತಿನೇ ಆಯ್ತಾ ಇರಬೇಕು ಅಂತ ಕಾಣಿಸ್ತದೆ. ಹೇಳಕ್ಕೂ ಭಯ ನಮಗೆ. ಯಾಕೆ ಅಂತ ಅಂದರೆ ಪಕ್ಕದವ್ರು ಗಲಾಟೆ ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇಲ್ಲ ಅಂತ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಗುರಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಇಡೀ ರಾಜ್ಯಕ್ಕೆ ನಂಬರ್ 1 ಜಿಲ್ಲೆ ಆಗಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದಾರೆ. ಖಂಡಿತ ನಿಮ್ಮ ಆಶೀರ್ವಾದದಿಂದ ಆ ಒಂದು ಕೆಲಸ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.